ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಹ್ಯಾಕಾಶ ವಿಜ್ಞಾನಿ ಇಸ್ರೋದ ಮಾಜಿ ಮುಖ್ಯಸ್ಥ ಪದ್ಮವಿಭೂಷಣ ಪ್ರೊಫೆಸರ್ ಯು.ಆರ್. ರಾವ್ ಇಂದು ಬೆಳಗಿನ ಜಾವ 2:55 ಸುಮಾರಿಗೆ ವಿಧಿವಶರಾಗಿದ್ದಾರೆ. ಹೃದಯ ಸಂಬಂಧಿ ಸಮಸ್ಯೆಯಿಂದ ನಗರದ ಇಂದಿರಾನಗರದ ತಮ್ಮ ನಿವಾಸದಲ್ಲಿ ಕೊನೆಯುಸಿರೆಳೆದರು. ರಾಮಚಂದ್ರ ರಾವ್ ಉಡುಪಿಯ ಅದಮಾರುನಲ್ಲಿ 1932ರಲ್ಲಿ ಜನಿಸಿದ್ರು. ಇವರ ತಾಯಿ ಕೃಷ್ಣವೇಣಿಯಮ್ಮ, ತಂದೆ ಲಕ್ಷ್ಮೀನಾರಾಯಣ ರಾವ್. ಇವರದು ಕೃಷಿ ಕುಟುಂಬ. ಯು.ಆರ್. ರಾವ್ ಉಡುಪಿ, ಅನಂತಪುರ, ಮದ್ರಾಸ್, ಬನಾರಸ್ ಮೊದಲಾದ ಸ್ಥಳಗಳಲ್ಲಿ ಅಧ್ಯಯನ ಮಾಡಿದ್ರು. ವಿಕ್ರಮ್ ಸಾರಾಭಾಯಿ ಅವರ ಮಾರ್ಗದರ್ಶನದಲ್ಲಿ ವಿಶ್ವಕಿರಣಗಳ ಬಗೆಗೆ ಅಧ್ಯಯನ ಮಾಡಿ ಗುಜರಾತ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದರು. ಬಳಿಕ ಅಮೆರಿಕದ ಮೆಸಾಚುಸೆಟ್ಸ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ರು. ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರಾಗಿ, ಉಪನ್ಯಾಸಕರಾಗಿ ದುಡಿದು 1966ರಲ್ಲಿ ಭಾರತಕ್ಕೆ ಮರಳಿದ್ರು. ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಹ್ಯಾಕಾಶ ವಿಜ್ಞಾನಿಯಾಗಿರುವ ರಾವ್ ಅವರು ಭಾರತದ ಮೊದಲ ಉಪಗ್ರಹ ಆರ್ಯಭಟದ ರೂವಾರಿ. ಆ ಬಳಿಕ ಭಾಸ್ಕರ, ಆಪಲ್, ರೋಹಿಣಿ, ಇನ್ಸಾಟ್-1, ಇನ್ಸಾಟ್-2, IRS-1A, IRS-1B ಸೇರಿದಂತೆ ಒಟ್ಟು 18 ಉಪಗ್ರಹಗಳ ನಿರ್ಮಾಣದಲ್ಲಿ ಮುಖ್ಯ ಮಾರ್ಗದರ್ಶಕರಾಗಿದ್ದರು. 1984ರಿಂದ 1994ರವರೆಗೆ ಇಸ್ರೋ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ರಾವ್ ಅವರು ತಿರುವನಂತಪುರಂನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಚಾನ್ಸಲರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಕರ್ನಾಟಕದ ಹೆಮ್ಮೆಯ ವಿಜ್ಞಾನಿ ಹಾಗೆ ರಾಷ್ಟ್ರ ಕಂಡ ಹೆಮ್ಮೆಯ ವಿಜ್ಞಾನಿ ಯು.ಆರ್. ರಾವ್ ಅವರು ನಿನ್ನೆ ತಡರಾತ್ರಿ 2:55 ಸುಮಾರಿಗೆ ವಿಧಿವಶರಾಗಿದ್ದಾರೆ. ಉಡುಪಿಯ ರಾಮಚಂದ್ರ ರಾವ್ ಅವರು ಉಡುಪಿ ಸಮೀಪದ ಮಾರ್ಪಳ್ಳಿಯಲ್ಲಿ ಮಾರ್ಚ್ 10, 1932ರಂದು ಜನಿಸಿದ್ರು. ಇವರ ತಾಯಿ ಕೃಷ್ಣವೇಣಿಯಮ್ಮ ಹಾಗೆ ತಂದೆ ಲಕ್ಷ್ಮೀನಾರಾಯಣ ರಾವ್ ಕೃಷಿಕ ಕುಟುಂಬದಲ್ಲಿ ಜನಿಸಿದ್ರು. ಯು.ಆರ್. ರಾವ್ ಅವರು ಬಳಿಕ ಉಡುಪಿ, ಅನಂತಪುರ ಹಾಗೆ ಮದ್ರಾಸ್, ಬನಾರಸ್ ಮೊದಲಾದ ಕಡೆಗಳಲ್ಲಿ ತಮ್ಮ ಸ್ಟಡೀಸ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಆ ಬಳಿಕ ವಿಕ್ರಮ್ ಸಾರಾಭಾಯಿ ಅವರ ಮಾರ್ಗದರ್ಶನದಲ್ಲಿ ವಿಶ್ವಕಿರಣಗಳ ಬಗೆಗೆ ಅಧ್ಯಯನ ಮಾಡಿ ಗುಜರಾತ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ಪಡೆದರು. ಇನ್ನು ಯು.ಆರ್. ರಾವ್ ಅವರು ಬಾಹ್ಯಾಕಾಶ ವಿಜ್ಞಾನಿಗಳಾಗಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಜೊತೆಗೆ ಭಾರತೀಯ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಅವರು ನೀಡಿದ್ದಾರೆ. ಮಾಹಿತಿ ನೀಡೋದಕ್ಕೆ ಯು.ಆರ್. ರಾವ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಅಂತಾರಾಷ್ಟ್ರೀಯ ಖ್ಯಾತಿಯ ಬಾಹ್ಯಾಕಾಶ ವಿಜ್ಞಾನಿ ಹಾಗೆ ಇಸ್ರೋದ ಮಾಜಿ ಮುಖ್ಯಸ್ಥ ಪದ್ಮವಿಭೂಷಣ ಪ್ರೊಫೆಸರ್ ಯು.ಆರ್. ರಾವ್ ಅವರು ನಿನ್ನೆ ತಡರಾತ್ರಿ ವಿಧಿವಶರಾಗಿದ್ದಾರೆ. ತಾವೀಗ ಅವರ ನಿವಾಸದ ಬಳಿದ್ದಾರೆ. ಯಾವೆಲ್ಲ ಗಣ್ಯರು ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ? ನವ್ಯ ಹೃದಯ ಸಂಬಂಧ ಕಾಯಿಲೆಯಿಂದ ಅವರೊಂದು ಬಳಲ್ತಾ ಇದ್ರು. ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಅವರೊಂದು ನಿಧನರಾಗಿರುವಂತದ್ದು. ಮೊದಲು ಜಾಂಡಿಸ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಒಂದು ಚಿಕಿತ್ಸೆ ಫಲ ಆಗಿಲ್ಲ. ತದನಂತರ ಅವರ ಮನೆಗೆ ಕೂಡ ಕರ್ಕೊಂಡು ಬಂದಿದ್ರು. ಅವ್ರ ಮನೆಯಲ್ಲಿ ನಿನ್ನೆ ನಿಧನರಾಗಿರುವಂತದ್ದು. ಈಗಾಗಲೇ ಅವರ ಮನೆಗೆ ಹಲವಾರು ಗಣ್ಯರು, ವಿಜ್ಞಾನಿಗಳು, ಅವರ ಜೊತೆ ಕೆಲಸ ಮಾಡಿದಂತಹ ಹಲವಾರು ವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ನೀವು ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಅವರ ಮನೆಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ. ಈಗಾಗಲೇ ಅವರ ಜೊತೆ ಕೆಲಸ ಮಾಡಿದಂತಹ ಹಲವಾರು ವಿಜ್ಞಾನಿಗಳ ಅವರ ಜೊತೆ ಇದ್ದಂತಹ ವ್ಯಕ್ತಿಗಳು ಈಗಾಗಲೇ ಬರ್ತಾ ಇರುವಂತದ್ದು. ಇನ್ನು ಇಲ್ಲಿಗೆ ಹಲವಾರು ರಾಜಕಾರಣಿಗಳು ಕೂಡ ಆಗಮಿಸ್ತಾರೆ. ಹಾಗೆಯೇ ಸಿಎಂ ಕೂಡ ಆಗಮಿಸೋ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಸ್ಥಳದಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಅಂದ್ರೆ ಸಂಜೆ ಸುಮಾರು 5 ಗಂಟೆ ಹೊತ್ತಿಗೆ ಇವರ ಪಾರ್ಥಿವ ಶರೀರವನ್ನು ಹೆಬ್ಬಾಳದ ಬಳಿ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ. ಅವರ ಮನೆಯ ಹತ್ರ ಈಗಾಗಲೇ ಒಂದು ಮಡುಗಟ್ಟಿದ ಒಂದು ವಾತಾವರಣ ಕೂಡ ಇರುವಂತದ್ದು. ಅಂದ್ರೆ ಇವತ್ತು ಸಂಜೆ 3 ಗಂಟೆ ಹೊತ್ತಿಗೆ ಇಸ್ರೋ ಸ್ಯಾಟಲೈಟ್ ಸೆಂಟರ್ ನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕಿಡಲಾಗುತ್ತೆ. ಯಾಕಂದ್ರೆ ಇವರನ್ನು ಹಲವಾರು ಮಂದಿ ಇಲ್ಲಿ ನೋಡೋಕೆ ಬರ್ತಾರೆ. ಸೊ ಸಾರ್ವಜನಿಕರು 6,000ಕ್ಕೂ ಹೆಚ್ಚು ಮಂದಿ ಸೇರೋ ಹಿನ್ನೆಲೆಯಲ್ಲಿ ಇವರ ಅಂತಿಮ ದರ್ಶನಕ್ಕೆ ಇಸ್ರೋ ಸ್ಯಾಟಲೈಟ್ ಸೆಂಟರ್ ನಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಕೂಡ ಇಡಲಾಗುತ್ತೆ. ಮತ್ತೊಂದು ಕಡೆ ಇವರು ಮದನ್ ಮತ್ತು ಮಾಲಾ ಅನ್ನೋ ಇಬ್ಬರು ಪುತ್ರಿಯರ ಮತ್ತು ಮಕ್ಕಳನ್ನು ಅಗಲಿರುವಂತದ್ದು. ಈಗಾಗಲೇ ಒಳಗೆ ಪಾರ್ಥಿವ ಶರೀರ ಇದೆ. ಸುಮಾರು 3 ಗಂಟೆಯ ಸಮಯದ ತನಕ ಇಲ್ಲೇ ಅವರ ಪಾರ್ಥಿವ ಶರೀರ ನೀಡಲಿದ್ದು, ತದನಂತರ ಹೆಬ್ಬಾಳದ ವಿದ್ಯುತ್ ಚಿತಾಗಾರದಲ್ಲಿ ಇಂದು ಹಿಂದೂ ಸಂಪ್ರದಾಯದಂತೆ ಒಂದು ಅಂತಿಮ ವಿಧಿವಿಧಾನಗಳನ್ನು ಕೂಡ ಮಾಡಲಿದ್ದಾರೆ. ಅಂದ್ರೆ ಅವರ ಜೊತೆ ಕಾರ್ಯನಿರ್ವಹಿಸಿದಂತಹ ಕೆಲ ವ್ಯಕ್ತಿಗಳಿದ್ದಾರೆ, ಅವರನ್ನೇ ಕೂಡ ನಾ ಮಾತಾಡ್ತೀನಿ. ಅಂದ್ರೆ ಹಲವಾರು ಅವರ ಜೊತೆನೆ ಇದ್ರು, ಹಲವಾರು ಕೆಲಸಗಳು ಇದ್ರು. ನಮ್ಮ ಜೊತೆ ಶರ್ಮಾ ಅವರಿದ್ದಾರೆ. ಸರ್, ಈಗಾಗಲೇ ಇವರೊಂದು ಅಗಲಿಕೆಯಿಂದ ಯಾವ ರೀತಿ ನೋವು ಉಂಟಾಗಿದೆ ಸರ್? ಇದು ಬಹಳ ದೊಡ್ಡ ಅಗಲಿಕೆ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಇವರು ಒಂದು ಬಹಳ ಘನತೆ ಗಣ್ಯ ವ್ಯಕ್ತರು ಮತ್ತು ಅವರು ಪಿತಾಮಹ ಅಂತಲೇ ಹೇಳ್ಬೋದು ಇಸ್ರೋಗೆ. ಇದು ದೇಶಕ್ಕಲ್ಲ ಪ್ರಪಂಚಕ್ಕೇ ಒಂದು ಬಹಳ ದೊಡ್ಡ ಒಂದು ಲಾಸ್ ಅಂತ ನನ್ನ ಅನಿಸಿಕೆ. ಸರ್, ನೀವು ಹಲವಾರು 25 ವರ್ಷಗಳಿಂದ ಜಾಸ್ತಿ ವರ್ಷ ಅವರ ಜೊತೆ ಕೆಲಸದ ಅವ್ರ ಜೊತೆ ಯಾವ ರೀತಿ ಒಡನಾಟ ಇತ್ತು ಸರ್? ನಮಗೆ ಹೆಚ್ಚಾಗಿ ಟೆಕ್ನಿಕಲ್ಲೇ
ಆಫೀಸ್ ಬಗ್ಗೆ, ನಮ್ಮ ಟೆಕ್ನಿಕಲ್ ಡಿಸೈನ್ಸ್ ಬಗ್ಗೆ, ಸ್ಯಾಟಲೈಟ್ ಮಾಡೋದ್ರ ಬಗ್ಗೆ, ಮತ್ತು ಹೇಗೆ ನಮ್ಮ ಆರ್ಗನೈಸೇಷನ್ ನಮ್ಮ ಮೇಲೆ ತರಬೇಕು ಅನ್ನೋದ್ರ ಬಗ್ಗೆನೇ ಜಾಸ್ತಿ ನಮಗೆ ಅವ್ರ ಇಂಟ್ರಾಕ್ಷನ್ ಜಾಸ್ತಿ. ಅಫ್ಕೋರ್ಸ್ ಅದ್ರ ಜೊತೆಯಲ್ಲಿ ಫ್ರೀ ಟೈಮಲ್ಲಿ ವಿ ಯೂಸ್ ಟು ಹ್ಯಾವ್ ಗುಡ್ ಟೈಮ್ ಟಾಕಿಂಗ್ ಸಮ್ ಜನರಲ್ ಥಿಂಗ್ಸ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಬಟ್ ಈಸ್ ಎ ವೆರಿ ಗುಡ್ ಆ್ಯಂಡ್ ಗ್ರೇಟ್ ಲೀಡರ್. ಸರ್, ಪ್ರೆಸೆಂಟ್ ಅವ್ರಿಗೆ ಯಾವ ರೀತಿಯ ಒಂದು ರೋಗ ಇದ್ದಿತ್ತು? ಹೃದಯ ಸಂಬಂಧಿ ಕಾಯಿಲೆ ಅಥವಾ ಏನಿತ್ತು ಸರ್? ಅದ್ರ ಬಗ್ಗೆ ನನಗೆ ಅಷ್ಟು ಅಂದಾಜಿಲ್ಲ. ವಯಸ್ಸು ಕೂಡ ಆಗಿದೆ. ವಯಸ್ಸು ಆಗಿರೋ ಟೈಮಲ್ಲಿ ಯಾವ ಒಂದು ದೇಹದಲ್ಲಿ ಕೊರತೆ ಬರುತ್ತೋ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಬಿಟ್ಟು ಬೇರೆ ದೊಡ್ಡದಾಗಿ ಏನಿದೆ ಅಂತ ನನಗೆ ಅಂದಾಜಿಲ್ಲ. ಅಂಥದ್ದೇನೂ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈಗ ಸಂಜೆ ಎಷ್ಟೊತ್ತಿಗೆ ವಿಧಿವಿಧಾನಗಳನ್ನು ಮಾಡೋದು ಏನಾದರೂ ಪ್ಲಾನ್ ಇದೆ ಸರ್? ಇಲ್ಲಿಂದ 5 ಗಂಟೆಗೆ ಹೆಬ್ಬಾಳ ಕ್ರಿಮಿಟೋರಿಯಮಲ್ಲಿ, ಮನೆಯಿಂದ ಒಂದು 3 ಗಂಟೆ 3:15 ಹೊರಡುವಂಥ ಒಂದು ಪ್ಲ್ಯಾನ್ ಹಾಕೊಂಡಿದ್ದೀವಿ. ಎಸ್ ನವ್ಯ ಅವರ ಜೊತೆ ಅಂದರೆ ಕೆಲಸ ಮಾಡ್ತಾ ಇರುವಂತಹ ಶರ್ಮಾ ಅವರು ಹೇಳೋ ಪ್ರಕಾರ ಅವರ ಜೊತೆ ಬಹಳಷ್ಟು ಒಡನಾಟ ಇತ್ತು. ಬಹಳಷ್ಟು ಮಂದಿ ಅವರ ಜೊತೆ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇವತ್ತು ಸಂಜೆ ಒಂದು ಹೊತ್ತಿಗೆ ಹೆಬ್ಬಾಳದ ಚಿತಾಗಾರದಲ್ಲಿ ಅವರ ಒಂದು ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಿದೆ. ಯಾಕಂದರೆ ಈಗಾಗಲೇ ಹಲವಾರು ಗಣ್ಯರು, ರಾಜಕಾರಣಿಗಳು, ಹಲವಾರು ವಿಜ್ಞಾನಿಗಳು ಕೂಡ ಅವರ ಮನೆ ಹತ್ರ ಬರ್ತಾರೆ. ಸೊ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರ ಸುಮಾರು 3 ಗಂಟೆ ತನಕ ಅವರ ಮನೆಯ ಹತ್ರ ನೀಟ್ಟು ಸಾರ್ವಜನಿಕರು, ರಾಜಕಾರಣಿಗಳಿಗ ಒಂದು ಅಂತಿಮ ದರ್ಶನಕ್ಕೆ ಕೂಡ ಇಡಲಾಗುತ್ತೆ. ತದನಂತರ 6,000ಕ್ಕೂ ಹೆಚ್ಚು ಮಂದಿ ಸೇರೋ ಹಿನ್ನೆಲೆಯಲ್ಲಿ ಇಸ್ರೋ ಸ್ಯಾಟಲೈಟ್ ಬಳಿ ಒಂದು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಕೂಡ ಇಡಲಾಗುತ್ತೆ. ನವ್ಯ, ಭವ್ಯ, ಈಗಾಗಲೇ ಇಸ್ರೋ ಮುಖ್ಯಸ್ಥ ಕಿರಣ್ ಕುಮಾರ್ ಕೂಡ ಬಂದು ಅಂತಿಮ ದರ್ಶನ ಪಡೆದಿದ್ರು. ಏನಾದರೂ ಮಾತಾಡಿದ್ರ, ಅವ್ರು ಏನಾದರೂ ಹೇಳಿದ್ರ ಹೇಗೆ ಅಂತ? ಎಸ್ ನವ್ಯ, ಏನಂದ್ರೆ ಅವರ ಜೊತೆ ಯಾವ ರೀತಿ ಒಡನಾಟ ಇತ್ತು, ಅವರನ್ನು ಅಗಲಿಕೆ ಮಾಡಿದ್ರಿಂದ ನಮಗೆ ಬಹಳಷ್ಟು ಒಂದು ನಷ್ಟ ಉಂಟಾಗಿದೆ ಅನ್ನೋ ಮಾತನ್ನು ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು. ಅಂದ್ರೆ ಅವರು ಅಪಾರ ರೀತಿಯಲ್ಲಿ ಒಂದು ಕೊಡುಗೆಯನ್ನು ಕೂಡ ನೀಡಿದ್ರು, ಬಹಳಷ್ಟು ಮಂದಿಗೆ ಒಂದು ಉಪಯೋಗವಾಗುವಂತಹ ಒಂದು ಇದು ಮಾಡಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು ಕಳೆದುಕೊಂಡಿರೋದು ನಿಜಕ್ಕೂ ದುಃಖಕರವಾದಂತು. ಅಂದ್ರೆ ಈಗಾಗಲೇ ಅವರೊಂದು ಕೆಲವೊಂದು ಅಂದ್ರೆ ಜಾಂಡಿಸ್ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತೆ ಇದರಿಂದ ಒಂದು ಬಳಲ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಸಾವು ಖಚಿತ, ಆದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಏನೋ ಈ ಅವರ ನಿವಾಸಕ್ಕೆ ಸಿಎಂ ಕೂಡ ಆಗಮಿಸ್ತಾರೆ. ಸೊ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲೇ ಮನೆಯಲ್ಲಿ ಇರ್ತಾರೆ. ಒಂದು 11 ಗಂಟೆ ಸುಮಾರಿಗೆ ಸಿಎಂ ಕೂಡ ಅವರ ಮನೆಗೆ ಆಗಮಿಸೋ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಈಗಾಗಲೇ ಇಲ್ಲೇ ಇಟ್ಟಿರುವಂತದ್ದು. ನವ್ಯ, ಇನ್ನು ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಭವ್ಯ? ಎಸ್ ನವ್ಯ, ಇವರು ಹುಟ್ಟಿರೋದು ಉಡುಪಿಯಲ್ಲಿ. ಈಗಾಗಲೇ ಅವರಿಗೆ ಒಬ್ಬ ಪುತ್ರ ಮತ್ತು ಮಗಳು ಕೂಡ ಇದ್ದಾರೆ. ಪತ್ನಿ ಯಶೋಧ, ಇವರು ಮೂವರನ್ನು ಕೂಡ ಅಗಲಿಕಿರುವಂಥದ್ದು. ಈಗಾಗಲೇ ಅವರ ದುಃಖದಲ್ಲಿದ್ದಾರೆ. ಅಂದರೆ ಮನೆಯ ಒಳಗೆ ಈಗಾಗಲೇ ಪಾರ್ಥಿವ ಶರೀರ ಇರುವಂಥದ್ದು. ಯಾರು ಕೂಡ ಕುಟುಂಬಸ್ಥರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಯಾಕಂದರೆ ಈಗಾಗಲೇ ಅವರು ದುಃಖ ತಪ್ತರಾಗಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ಅವರ ಒಳಗಡೆ ಇದ್ದಾರೆ. ಯಾರು ಕೂಡ ಅವರನ್ನು ಪ್ರಶ್ನೆ ಕೂಡ ಮಾಡೋಕ್ಕೋಗಿಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೆ ಕೂಡ ಒಂದು ಶಾಕ್ ರೀತಿಯಾಗಿದೆ. ಹಲವಾರು ರೀತಿಯ ಕೊಡುಗೆ ನೀಡಿದವರು ಅಂದರೆ ಈಗ ಅವ್ರಿಗೆ ಒಂದು ಸಾವನ್ನಪ್ಪಿರೋದು. ಈ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರು ಕೂಡ ದುಃಖ ತಪ್ತರಾಗಿರುವಂಥದ್ದು. ಅಂದ್ರೆ ಈಗಾಗಲೇ ಅವರ ಕುಟುಂಬದಲ್ಲಿರುವಂತಹ ಹಲವಾರು ರೀತಿಯ ಸಂಬಂಧಿಕರು ಕೂಡ ಆಗಮಿಸ್ತಾ ಇರುವಂತದ್ದು. ನವ್ಯ, ಧನ್ಯವಾದ ಭವ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.